ಎಲ್ಲರಿಗೂ ನಮಸ್ತೆ. ನಾನು ನವೀನ ಪ್ರಜಾಕೀಯ. ನಾನಿವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಮೂಲಕ ಒಂದು 100-170 ಫೋಟೋಸ್ ಇದಾವೆ. ಮತ್ತೆ ಈ ವಿಚಾರನ ನಿಮ್ಗೆ ತಿಳಿಸ್ತಿರೋದು ಯಾಕಪ್ಪ ಅಂದ್ರೆ ಇದನ್ನ ನೀವು ನೋಡ್ಲೇಬೇಕು. ಇಲ್ಲಿ ನಾನು ರಾಜಕೀಯದನಪ್ಪ, ನನಗೆ ಇದೆಲ್ಲ ಬೇಕಾಗಿಲ್ಲ ಅಂದ್ರೂ ಕೂಡ ನೀವು ನೋಡ್ಬೇಕು. ನಾನು ಆ ಹೋರಾಟ ಮಾಡ್ತೀನಿ, ಈ ಹೋರಾಟ ಮಾಡ್ತೀನಿ ಅಂದ್ರೂ ನೋಡ್ಲೇಬೇಕು. ನಾನು ಪ್ರಜಾಕೀಯದನಪ್ಪ ಅಂದ್ರೂ ನೋಡ್ಲೇಬೇಕು. ನೀವು ನೋಡ್ಲೇಬೇಕು. ಯಾಕೆ ನೋಡ್ಬೇಕು ಅಂತ ಹೇಳ್ತೀನಿ ಅಂದ್ರೆ, ಇದು ಪೂರ್ತಿ ನೋಡಿದ್ಮೇಲೆ ನಿಮಗೆ ಅರ್ಥ ಆಗುತ್ತೆ. ಮತ್ತೆ ಈ ಸ್ವಲ್ಪ ಟೈಮ್ ಕಮ್ಮಿ ಇರೋದ್ರಿಂದ ನಿಮಗೆ ಲಾಂಗ್ ವಿಡಿಯೋ ಆದ್ರೂ ನೋಡೋಕ್ಕಾಗಲ್ಲ ಅಂತ ಆದಷ್ಟು ಬೇಗ ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ನಾನು ಗ್ರಾಮ ಪಂಚಾಯತಿ ಚುನಾವಣೆಗೆ, ಸೊಕ್ಕೆ ಗ್ರಾಮ ಪಂಚಾಯತಿಗೆ ಕಳೆದ 6 ತಿಂಗಳಲ್ಲಿ ಉಪಚುನಾವಣೆ ನಡೆಯುತ್ತೆ, ಅಲ್ಲಿ ಆಯ್ಕೆ ಆಗ್ತೀನಿ. ಆಯ್ಕೆ ಆದ್ಮೇಲೆ ಹೇಗೆಲ್ಲ ಕಾರ್ಯವೈಖರಿಗಳು ನಡೆದು ಆಗಲ್ಲ 6 ತಿಂಗಳಲ್ಲಿ ಏನು ಮಾಡೋಕ್ಕಾಗಲ್ಲ ಅಂದಾಗ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಉದಾಹರಣೆಯಾಗಿ ಕೊಡ್ತಾ ಇದ್ದೀನಿ. ಇವತ್ತು ನೀವು ನೋಡಿರ್ಬೋದು, ಬಜೆಟ್ನ ಪೇಪರ್ ಇಟ್ಕೊಂಡು ಅಥವಾ ಇನ್ನೆಲ್ಲೋ ಓದ್ಕೊಂತ ಕೊಡ್ತಾರೆ. ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಮನಸ್ಸು ಮಾಡಿದ್ರೆ ಈ ರೀತಿ ಒಂದು ಸ್ಮಾರ್ಟ್ ಬೋರ್ಡ್ ಇಟ್ಕೊಂಡು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಬೋದು ಅಂತ ಮಾದರಿಯಾಗಿ ತೋರಿಸ್ತಾ ಇದ್ದೀನಿ. ಇದನ್ನ ನೋಡಿ ನೀವು. ಇದು ನೋಡಿ, ಇದು ಸೊಕ್ಕೆ ಗ್ರಾಮ ಪಂಚಾಯತಿಯಲ್ಲಿ ನಾನು ಆಯ್ಕೆ ಆದಾಗ ಫಸ್ಟ್ ಬಂದು ನಾನು ಆಯ್ಕೆ ಆಗಕ್ಕೆ ಮುಂಚೆ ನಾನು ಈ ಸಿದ್ಧಾಂತಗಳನ್ನು ಇಷ್ಟಪಟ್ಟಿರ್ತೀನಿ. ಏನಂದ್ರೆ ನವೀನ ಸೊಕ್ಕೆ ಈ ಸಿಂಬಲ್ ಇದನ್ನು ಕೂಡ ಹಾಕಬಾರ್ದು ಅಂತ ಯೋಚನೆ ಮಾಡಿರ್ತೀನಿ. ನಮ್ಮ ಈ ಪಾಂಪ್ಲೆಟ್ ಮಾಡೋರಿಗೆ ಕೇಳ್ಕೊಂಡಾಗ ಸರ್ಗೆ ಅವರು ಇಲ್ಲ, ಇದು ಫಸ್ಟ್ನೇ ಸರಿ ಚುನಾವಣೆ ಹಾಕ್ಬೋದು, ಆಗ್ತೀನಿ, ಇದು ಜನಗಳಿಗೆ ಗೊತ್ತಾಗಲ್ಲ ಅಂದ್ರೆ. ಬಟ್ ಇಲ್ಲಿರೋ ಮ್ಯಾಟರ್ಗಳನ್ನು ನೋಡ್ತಾ ಹೋಗಿ ART, ಅಕೌಂಟಬಿಲಿಟಿ, ರೆಸ್ಪಾನ್ಸಿಬಿಲಿಟಿ, ಟ್ರಾನ್ಸ್ಪರೆನ್ಸಿ, ಇದೆಲ್ಲ ನನಗೆ ಗೊತ್ತಾಯ್ತು ಅಂದ್ರೆ ಈ ಪ್ರಜಾಕೀಯ ವಿಚಾರಗಳಿಂದ ಗೊತ್ತಾಯ್ತು. ಹೌದು, ಇದ್ರಲ್ಲಿ ಏನ್ ಮಾಡ್ಬೋದು ಅಂತ ಗೊತ್ತಾದಾಗ ನಾನಿಲ್ಲಿ ಬರೀತೀನಿ, ನೀವು ಜವಾಬ್ದಾರಿ ತಗೊಂಡಾದ್ರೆ ಮಾತ್ರ ಓಟ್ ಹಾಕ್ತೀನಿ ಅಂತ ಬರೀತೀನಿ. ಆಮೇಲೆ ನನಗೆ ನೀವು ಸಂಬಳ ಕೊಡ್ತೀನಿ ಅನ್ನೋ ವಿಚಾರನ ಬರೀತೀನಿ. ಈ ಪಾಂಪ್ಲೆಟ್ನ ಹಿಂಬದಿಯಲ್ಲಿ ನಿಮ್ಮ ಬೇಡಿಕೆಗಳನ್ನು ಬರೀತೀವಿ ಅಂತ ಹೇಳ್ತೀನಿ. ಮತ್ತೆ ಪೋಲಿಂಗ್ ಮುಖಾಂತರ ನಾನು 6 ತಿಂಗಳಲ್ಲಿ ಸರಿಯಾಗಿ ಕೆಲಸ ಮಾಡ್ದಂಗಿದ್ರೆ ನನ್ನ ಕೆಲಸದಿಂದ ಕೆಳಗಿಳಿಸಿ ಅಂತ ಹೇಳ್ತೀನಿ. ನನಗೆ 6 ತಿಂಗಳ ಕಾಲಾವಕಾಶ ಇದ್ದಿದ್ರಿಂದ ನೀವು ಕೆಲಸದಲ್ಲಿ ಇಳಿಸೋಕ್ಕೂ ಮುಂಚೆನೆ ನಾನು ಇಳಿದೋಗ್ಬೇಕಾದಂತ ಪ್ರಸಂಗ ನನಗೆ ಅನಿವಾರ್ಯವಾಗಿ ಬಂದಿದೆ. ಅದ್ರ ಮುಂದೆ ಹೇಳ್ತೀನಿ. ನಂತರ ನಾನು ಆಯ್ಕೆ ಆಗ್ತೀನಿ. ಇಲ್ಲಿ ಅಂದ್ರೆ ಆಯ್ಕೆ ಆಗಕ್ಕೆ ಮುಂಚೆ ಫಾರ್ಮಾಲಿಟೀಸ್ ಏನಿರುತ್ತೆ ಅದನ್ನೆಲ್ಲದೂ ಕೂಡ ಫುಲ್ಫಿಲ್ ಮಾಡ್ತೀನಿ. ನಂತರ ಆಯ್ಕೆ ಆಗ್ತೀನಿ. ಆಯ್ಕೆ ಆದ್ಮೇಲೆ ನನ್ನ ಕೆಲಸ ಶುರು ಆಗುತ್ತೆ. ವಿತ್ ಯೂನಿಫಾರ್ಮ್ ಅಲ್ಲಿ ನನ್ನ ಕೆಲಸ ಶುರುವಾಗುತ್ತೆ. ಸರಿ, ಇಲ್ಲಿ ಏನಾಗ್ಬೋದು, ಹೇಗೆ ನಿಮಗೆ ಮಾಹಿತಿ ಕೊಡೋದು, ಆರ್ಟ್ ಆಫ್ ಗವರ್ನೆನ್ಸ್ ಓಕೆ ಹೆಂಗ್ ಕೊಡೋದು, ಅಕೌಂಟಬಿಲಿಟಿ, ರೆಸ್ಪಾನ್ಸಿಬಿಲಿಟಿ, ಟ್ರಾನ್ಸ್ಪರೆನ್ಸಿ ಹೆಂಗ್ ತಗೊಳೋದು, ಹೆಂಗ್ ಮಾಡೋದು ಅಂತ ಬಂದಾಗ ನಮಗೆ ದೊಡ್ಡ ಸವಾಲೇನು ಇರಲಿಲ್ಲ. ಯಾಕೆಂದ್ರೆ ಇವತ್ತಿನ ಟೆಕ್ನಾಲಜಿ ತುಂಬಾ ಚೆನ್ನಾಗಿತ್ತು. ನಮ್ಮ ಗ್ರಾಮ ಪಂಚಾಯತಿ ನಮ್ಮ ಕೈ ಬೆರಳ ತುದಿಯಲ್ಲಿ ಅಂತ ಒಂದು ಗ್ರೂಪ್ ಮಾಡ್ತೀನಿ. ನಮ್ಮ ಊರಿನವ್ರ ಹತ್ರ ಎಲ್ಲೆಲ್ಲಿ ನಂಬರ್ ಇರುತ್ತೆ ಎಲ್ಲರದ್ದು ಕಲೆಕ್ಟ್ ಮಾಡಿ ಮನೆಗೆ ಹೋಗಿ 314 ಜನದ ಗ್ರೂಪ್ಗೆ ಕನೆಕ್ಟ್ ಮಾಡ್ತೀನಿ. ಆ ಕನೆಕ್ಟ್ ಮಾಡಿದಂತ ಗ್ರೂಪ್ ಅಲ್ಲಿ ವಿಷಯಗಳನ್ನ ಹಾಕ್ತೀನಿ. ಉದಾಹರಣೆ ನೋಡಿ, ಇಂಥ ದಿನ ಇಂಥ ಗ್ರಾಮ ಸಭೆ ಇದೆ, ಇಂಥ ವಾರ್ಡ್ ಸಭೆ ಇದೆ, ಎಲ್ಲಿ ನಡೆಯುತ್ತೆ ಅನ್ನೋದು ಕೂಡ ಹಾಕ್ತೀನಿ. ಅದ್ರ ಜೊತೆಗೆ ಉದಾಹರಣೆ ನಾವೆಲ್ಲ ಒಂದ್ ಕಡೆ ಬಲ್ಪ್ ಹಾಕ್ಬೇಕು. ಬಲ್ಪ್ ಹಾಕಕ್ಕೆ ಹೋದಾಗ ಏನಾಯ್ತು ಆ ಫೋಟೋನು ಕೂಡ ಹಾಕ್ತೇವೆ. ಮತ್ತೆ ಅದ್ರ ಲೆಕ್ಕ, ಈ ರೀತಿ ಲೆಕ್ಕ ನೋಡಿ, ಕಲ್ಚರ್ಹಳ್ಳಿ, ರಾಮಘಟ್ಟ, ಕಾಂಡೀಪುರ, ಸೊಕ್ಕೆ, ಈ ತರ ಎಲ್ಲೇ ನಡೆದ್ರು ಏನೇ ನಡೆದ್ರು ನಮ್ಮನ್ನ ಯಾರೋ ಬೇರೆ ಕಳ್ಳರು ಅನ್ನೋಕ್ಕೂ ಮುಂಚೆ ನಾವು ಪೊಲೀಸ್ ಆಗ್ಬಿಡ್ತೀವಿ. ಈ ತರ ಕನೆಕ್ಟ್ ಆಗ್ತಾ ಹೋಗ್ತೀವಿ. ನಮಗೆ ನೆಕ್ಸ್ಟ್ ಸವಾಲ್ ಬರೋದೇನು, ಆಮೇಲೆ ಈ ಗ್ರೂಪ್ ಮುಖಾಂತರ ಏನ್ ಮಾಡ್ತೀವಿ, ಪೋಲಿಂಗ್ ಬಿಡ್ತೀವಿ. ನೋಡಪ್ಪ, ಇಲ್ಲೊಂದು 24x7 ನೀರು ಬಿಡಬೇಕು ಅಂತ ಒಂದು ಯೋಜನೆ ಇದೆ, ಅದು ಮಾಡ್ಲಾ ಬೇಡ, ಮಾಡ್ರಿ ಇಲ್ಲ ನೋಡಿ ಒಪ್ಪಿಗೆ ಇದೆ ಅಂತ ಒಂದು ಬಟನ್ ಒತ್ತಿದ್ರೆ ಸಾಕು. ನೀವು ಯಾವ್ದಾದ್ರು ರಿಯಾಲಿಟಿ ಶೋ ನಲ್ಲಿ ಏನೇನೋ ಒತ್ತಿದ್ದಾರೆ ಅಂತಿರಲ್ಲ, ನಮ್ಮ ಗ್ರಾಮದಲ್ಲಿ ಈ ತರ ಬೇಕು ಅಂದಾಗ ನನಗೆ ಸ್ಕ್ರೀನ್ ಶಾಟ್ ಹೊಡೆದಿರೋದು. ಆನಂತರ ಸುಮಾರು ಜನ ಒತ್ತಿದ್ದಾರೆ. 57 ಜನ ಅವತ್ತು ಒಪ್ಪಿಗೆ ಕೊಟ್ಟರು, ಬೇಡ ಅನ್ನೋರು ಇಲ್ಲ. ಅಂದ್ರೆ ಜನಗಳ ಅಭಿಪ್ರಾಯ ತಗೊಂಡು ಕೆಲಸ ಮಾಡದೆ ಪ್ರಜಾಕೀಯ ವಿಚಾರಗಳು. ನೋಡಿ, ಇಲ್ಲಿ ನೀವು ರಾಜಕೀಯ, ಬೇರೆ ಪಕ್ಷದವರು ಇದನ್ನೆಲ್ಲ ಬಿಟ್ಟಾಕಿ ಸ್ವಲ್ಪ ಹೊತ್ತು ಈ ವಿಷಯ ತಿಳ್ಕೊಳ್ಳಿ. ನಿಮ್ದು ಎಷ್ಟು ಸಾವಿರಾರು ಕೋಟಿ ದುಡ್ಡು ಐತಿ ಅಂತ ನಾನು ಪನಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಅದಾದ ನಂತರ ನಮ್ಮ ಗ್ರಾಮ ಪಂಚಾಯತ್ ಫಸ್ಟ್ ಎಷ್ಟು ದುಡ್ಡಿದೆ ಅಂತ ಹುಡುಕ್ತಾ ಹೋದೆ ನೋಡಿ. ವರ್ಗ 1 ಖಾತೆ, ಶಾಸನಬದ್ಧ ಯೋಜನೆ, 15 ಫೈನಾನ್ಸ್ ಯೋಜನೆ, ಕುಡಿಯೋ ನೀರಿನ ಯೋಜನೆ, ಎಸ್ಕ್ರೋ ಖಾತೆ, 25% SC/ST ಅನುದಾನ ಖಾತೆ, ಸಿಬ್ಬಂದಿ ಖಾತೆ, ಸೆಸ್ ಖಾತೆ, ಈ ತರ ಬೇರೆ ಬೇರೆ ಖಾತೆಗಳು, ಸ್ವಚ್ಛ ಭಾರತ್ ಮಿಷನ್, ಎಷ್ಟು ಖಾತೆಗಳಿದಾವೆ. ಅಕೌಂಟ್ ಡೀಟೇಲ್ಸ್ ನಾನು ಒಂದೊಂದಾಗಿ ಪಾಸ್ ಶೀಟ್ ನಾನು ಗ್ರಾಮ ಪಂಚಾಯತ್ ತೆಗಿತಾ ಹೋಗ್ತೀನಿ. ನೋಡಿ, ನಿಮ್ಗೆ ಕಳಿಸ್ತಾ ಇರೋದು ಪಾಸ್ ಶೀಟ್, ಎಷ್ಟೆಷ್ಟು ಅಮೌಂಟ್ ಎಷ್ಟೆಷ್ಟಿದೆ ಅಂತ. ಇದನ್ನ ನೋಡ್ತಾ ಹೋದಾಗ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಇನ್ನೂ 15 ಲಕ್ಷ ಹಳೆ ಅಮೌಂಟ್ ಇದೆ ಅಂತ ನನಗೆ ಗೊತ್ತಾಗುತ್ತೆ. ಮತ್ತೆ 25ನೇ ಅಮೃತ ಗ್ರಾಮ ಪಂಚಾಯತಿಗೆ 25 ಲಕ್ಷ ಅನುದಾನ ಬಂದಿದೆ, ಅದರಲ್ಲಿ ಇನ್ನೂ 10 ಲಕ್ಷ ಕೆಲಸನೇ ಆಗಿಲ್ಲ ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ಒಂದಿಷ್ಟು ಸಾಲಗಳು ಗೊತ್ತಾಗ್ತವೆ, ಇಷ್ಟಿಷ್ಟೆಲ್ಲ ಸಾಲ ಮಾಡಿದಂತೆ ಇಷ್ಟಿಷ್ಟು ದುಡ್ಡು ಅಂತ. ಇದು ನಾನು ಒಂದ್ ಕಡೆ ಬರಿತಾ ಹೋಗ್ತೀನಿ, ಬರ್ಕಂತ ಹೋಗ್ತೀನಿ, ನನ್ನ ಗಮನಕ್ಕೆ ತಾಂತೀನಿ. ಯಾವ್ದಾದ್ರನ್ನ ಹೆಂಗೆ ತೀರಿಸಬಹುದು ಅಂತ ಕೂತ್ಕೊಂಡಾಗ PDO ಜೊತೆ ಚರ್ಚೆ ಮಾಡ್ತೀವಿ, ಸಿಬ್ಬಂದಿ ಜೊತೆ ಚರ್ಚೆ ಮಾಡ್ತೀವಿ, ಇದೆಲ್ಲ ಆಗ್ತಾ ಹೋಗುತ್ತೆ. ಈ ರೀತಿ ಕೆಲಸ ಮಾಡ್ತಾ ಹೋಗ್ತೀವಿ. ನೋಡಿ, ಈ ರೀತಿ ನಮ್ದು ಏನಿದೆ ಕರೆಂಟ್ ಬಿಲ್ ಪ್ರತಿಯೊಂದನ್ನು ಮಾಡ್ತೀವಿ. ಆಮೇಲೆ ನಮಗೆ ಮೇನ್ ಮುಖ್ಯವಾಗಿ ನಮ್ಮ ಸೊಕ್ಕೆ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಊರಿಗೆ ನನಗೆ ಸಂಬಂಧಪಟ್ಟಂಗೆ ಒಂದು 100 ಮನೆ, ಒಂದು ಕೇರಿ ನೋಡ್ಕೊಳ್ಳೋದು ನನಗೆ ಕಷ್ಟನೇ ಆಗಿರ್ಲಿಲ್ಲ. ಬಟ್ ಇದು ಏನೋ ಆಗಲ್ಲ ಅನ್ನೋರಿಗೆ ನಾನು ಏನೋ ಬೇರೆ ಮಾಡಿ ತೋರಿಸ್ಬೇಕಾದಂತ ಅವಶ್ಯಕತೆ ಇತ್ತು. ಅವಾಗ ಏನ್ ಮಾಡ್ತೀನಿ, ನಾನ್ ಮಾಡಿದೆ ಅನ್ನೋದು ಮತ್ತೆ ತಪ್ಪು ಕಲ್ಪನೆ ನೀವು ಮಾಡಿಸ್ಕೊಂಡ್ರಿ. ಯಾಕೆಂದ್ರೆ ನಾನು ಈ ಚುನಾವಣೆ ನಿಂತಾಗ ನಾನು ಆ ಪಾಂಪ್ಲೆಟ್ ಕೊಟ್ಟಿದ್ ಬಿಟ್ರೆ ನಿಮ್ಮನೆಗೆ ಹೋಗಿ ಕಾಫಿ ಟೀ ನಾನೇ ಕೊಡ್ತೀನಿ. ಆದ್ರೆ ನಾನು ಯಾರಿಗೂ ಏನು ಕುಡಿಸಿಲ್ಲ, ಯಾರಿಗೂ ಏನು ತಿನ್ಸಿಲ್ಲ, ಯಾರು ಏನು ದುಡ್ಡು ಕೇಳಿಲ್ಲ. ಜನ ಸರಿಲ್ಲ ಅಂತಾರೆ. ಬಡಿ ಮಗನ್ ಜನ ಸೂಪರ್ ಇದಾರೆ ರೀ. ಜನ ಸೂಪರ್ ಅಂದ್ರೆ ಜನ ಸರಿ ಇದಾರೆ. ಆ ಜನ ಸರಿ ಇದಾರೆ ಅಂತ ಹೇಳೋದಕ್ಕೆ ಇವತ್ತು ಇರೋದು ಏಕೈಕ ವಿಚಾರ ಅಂದ್ರೆ ಪ್ರಜಾಕೀಯ. ಇನ್ನೆಲ್ಲರೂ ಜನ ಸರಿಲ್ಲ ಅಂತೇಳಿ ನಿಮ್ಮ ಮೇಲೆ ಗೂಬೆ ಕೂರಿಸಿ ಕೊನೆಗೆ ಅವ್ರು ಹಾರ ಹಾಕೊಂಡು, ತುರಾಯಿ ಹಾಕೊಂಡು, ಆ್ಯಪಲ್ ಹಾರ ಹಾಕೊಂಡು ಏನೇನೋ ಮಾಡ್ತಾ ಬಿಡ್ರಿ. ಅದು ಬೇರೆ ವಿಷಯ. ಅದನ್ನ ಮಾಡ್ತಾ ಇರೋದನ್ನು ಕೂಡ ಮೌನವಾಗಿ ಕುತ್ಕೊಂಡು ನೋಡ್ತಾ ಇರೋದು ಯಾರು, ಎಲ್ಲ ಸೆಕ್ಯೂರ್ ಆಗಿರೋರು, ಏನು ಪಾಪ ಅನಿವಾರ್ಯವಾಗಿ ಮಾತಾಡದೇ ಇರೋರು.
ಇದನ್ನ ನೋಡ್ತಾ ಹೋದಾಗ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಪಕ್ಕದ ಊರುಗಳು ಕಾರಣಘಟ್ಟ ಕಲ್ಸಿಪೇಳಿಗೆ ಬಸ್ಸಿನ ವ್ಯವಸ್ಥೆ ಇರಲಿಲ್ಲ. ಏನ್ ಮಾಡ್ಬೋದು ಅಂತ ಬಂದಾಗ ತಲೆಗೆ ಐಡಿಯಾ ಬಂತು. ಓಕೆ, ಏನ್ ಮಾಡ್ಬೋದು ಅಂತಂದಾಗ ಅರ್ಜಿ ರೆಡಿ ಮಾಡ್ಕೊಂಡು ಈ ರೀತಿ ಅರ್ಜಿಗಳು ರೆಡಿ ಮಾಡೋದು. ಮತ್ತೆ ನೋಡಿ, ಫಸ್ಟ್ ಯಾವ್ದೋ ಒಂದು ಕಾರಣಕ್ಕೆ ಚಿಕ್ಕಮಗಳೂರಿಗೆ ಹೋಗಿದ್ದೆ. ಅಲ್ಲಿ ಡಿಪೋ DC ಅವರಿಗೆ ಒಂದು ಅರ್ಜಿ ಕೊಟ್ಟೆ. ₹3 ಈ ತರದೊಂದು ಪೇಪರ್, ₹3 ಒಂದು ಜೆರಾಕ್ಸ್, ಒಂದು ಅಕ್ನಾಲಜ್ಮೆಂಟ್ ತಗೊಳಕ್ಕೆ ₹3 ಖರ್ಚಾಯ್ತು ನನಗೆ. ಅದಾದ್ಮೇಲೆ ಫಾಲೋ ಅಪ್ ಮಾಡ್ತಾ ಹೋಗ್ತೀವಿ. ಏನಾಗುತ್ತೆ ಎತ್ತಾಗುತ್ತೆ ಅಂದ್ರೆ ಕೆರೆಯ ಮೇಲೆ ಬಸ್ ಬರಲ್ಲ ಅಂತೆ, ಮಿನಿ ಬಸ್ ಇಲ್ಲಂತೆ, ಅದಂತೆ ಇದಂತೆ ಕತೆಗಳ ಮೇಲೆ ಕತೆಗಳು ಬರ್ತಾ ಹೋಗ್ತವೆ. ಅದಕ್ಕೆ ನಾನೇ ಒಂದು ರೂಟ್ ಮ್ಯಾಪ್ ರೆಡಿ ಮಾಡ್ತೀನಿ. ಅಜ್ಜಂಪುರಿಂದ ಹೊರಟು ಗಾಡಿ ಈ ರೀತಿ ಬಂದು ಹಿಂಗ್ ಹೋಗ್ಬೇಕು ಅಂತ. ಇದು ಕೂಡ ಆಗಲ್ಲ. ಯಾಕಾಗಲ್ಲ ಫಸ್ಟಿಗೆ ಅಂದ್ರೆ ನಾನು ಅಲ್ಲಿ ಜನಗಳ ಹತ್ರ ಹೋಗ್ತೀನಿ, ಕೇಳ್ತೀನಿ, ಮತ್ತೆ ಸಹಿ ಸಂಗ್ರಹ ಮಾಡಿಸ್ತೀನಿ. ಅದಾದ್ಮೇಲೆ ಇವ್ರು ಬರ್ತಾರೆ, ಯಾರು ಇನ್ಸ್ಪೆಕ್ಟರ್ ಬರ್ತಾರೆ, ಅವ್ರಿಗೂ ಹೇಳ್ತೀವಿ. ಅವ್ರು ಬರ್ತಾರೆ, ಬಂದ್ಮೇಲೆ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ, ಗುಂಡಿದೆ, ಬರಲ್ಲ ಅಂತ ಅಲ್ಲಿಗೂ ಮುನ್ನಡೆಸ್ತೀವಿ. ಅದು ಕೂಡ ನಿಮ್ ದುಡ್ಡಲ್ಲೇ ಮಾಡಿರೋದು. ಇದೆಲ್ಲದೂ ಕೂಡ ಇದೆಲ್ಲ ಕ್ಲೀನ್ ಆಗ್ತಾ ಹೋಗುತ್ತೆ. ಕೊನೆಗೆ ಒಂದಿನ ಇನ್ನೂ ಏನ್ ಮಾಡಿದ್ರು ಆಗಲ್ಲ. ಒಂದು ನ್ಯೂಸ್ ಚಾನಲ್ ಅಲ್ಲೂ ಕೂಡ ಈ ವಿಷಯ ಬಿತ್ತರ ಆಗುತ್ತೆ. ಸಾಮಾಜಿಕ ಜಾಲತಾಣ ಎಷ್ಟು ಇಂಪಾರ್ಟೆಂಟ್ ನೋಡ್ರಿ. ನ್ಯೂಸ್ ಕೊಡ್ಬೇಕಾದ್ರೆ ಎಂತೆಂತ ಒಳ್ಳೆ ನ್ಯೂಸ್ ಕೊಟ್ರೆ ಏನೇನೆಲ್ಲ ಆಗುತ್ತೆ ಅನ್ನೋದಕ್ಕೆ ಇದೆಲ್ಲ ಬರುತ್ತೆ. ಅಧಿಕಾರಿಗಳು ನಮ್ಮ ಹತ್ರ ಬರ್ತಾರೆ. ಅಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಓದುತ್ತ ವಿಷಯಕ್ಕೆ ಅಧಿಕಾರಿಗಳು ಡಿಪೋ DC ಅವ್ರು ಬರ್ತಾರೆ. 3 ಜನ ಡಿಪೋ DC ಎಲ್ಲರೂ ಚೇಂಜ್ ಆಗ. ಇಲ್ಲಿ ನೋಡಿ, ಇನ್ನೊಂದು ವಿಷಯ ಬಂತು. ಈ ಬಸ್ ಬರ್ಬೇಕಾದ್ರೆ ಏನಾಯ್ತು, ಕೊನೆಗೆ ಒಂದಿನ ಇದೆಲ್ಲ ಆಯ್ತು, ಏನೇನೋ ಆಯ್ತು ಬಸ್ ಬರೋದಕ್ಕೆ. ಕೊನೆಗೆ ಒಂದ್ ದಿವಸ ಬಸ್ ಬಂತು. ಶಾಲಾ ಮಕ್ಕಳಿಗೆ ದೂರದಿಂದ ನಡ್ಕೊಂಡು ಬರ್ತಿರೋರಿಗೆ ಬಸ್ ಬಂತು. ಇದನ್ನು ಕೂಡ ನಾನು ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತೀನಿ. ಇದು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಕರ್ನಾಟಕ ಅಲ್ಲ, ಆಂಧ್ರದಲ್ಲೂ ಕೂಡ ದೊಡ್ಡ ನ್ಯೂಸ್ ಆಯ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ತರ ಅವ್ಯವಸ್ಥೆಯಲ್ಲಿ ಸರಿ ಮಾಡ್ಕೊಂಡ್ರೆ ಅಂತ ಬೇರೆಯವ್ರಿಗೆ ಧೈರ್ಯ ಬಂತು, ಬೇರೆ ಊರಲ್ಲಿ ಕೇಳಂಗಾಯ್ತು. ಆಮೇಲೆ ಅಲ್ಲೊಂದು ಟವರ್ ಇರಲ್ಲ, ನಮಗೆ ದೂರದ್ದು, ನಮ್ಮ ಪಕ್ಕದೂರು. ಇದು ನನ್ನ ಊರಲ್ಲ, ಬಟ್ ನನ್ನ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರೋಂತ ನಾನು ಕಂಡಂತ ಸಮಸ್ಯೆಗಳು ಯಾವ್ಯಾವ ಇದ್ವೋ ಅವನ್ನೆಲ್ಲ ಪರಿಹರಿಸಬೇಕು ಅಂತ ಕೂತ್ಕೊಂಡಾಗ ಇಲ್ಲಿ ನೋಡಿ, ಈ ಗುಡ್ಡದ ತಪ್ಪಲಿರೋ ವಿಡಿಯೋ ಮಾಡಿ ಬಸ್ ಬರೋಕ್ಕೆ ಮತ್ತೆ ಟವರ್ ಬೇಕು ಅಂತ ಏನೇ ಒಂದು ಅರ್ಜಿ ಫಾಲೋ ಅಪ್ ಮಾಡ್ಬೇಕು. ಅಷ್ಟು ಈಸಿ ಇರಲಿಲ್ಲ. 1-2 ದಿನ ಬಸ್ ಬಂದಂಗೆ ಮಾಡಿ ಮತ್ತೆ ನೋಡಿ ಇದನ್ನೆಲ್ಲ ಫಾಲೋ ಅಪ್ ಮಾಡ್ತೀವಿ. ಡಿಪೋ ಕಡೋರ್ನವ್ರಿಗೆ ಮಕ್ಕಳು ಶಾಲೆಗೆ ಬಂದಿದ್ದಾರೆ 4 ಅದು ವಾಪಸ್ ಬಸ್ ಬಂದಿಲ್ಲ ಅಂತ. ಇದೆಲ್ಲ ಯಾಕೆ ಹಿಂಗ್ ಆಗ್ತಾ ಇದೆ ವ್ಯವಸ್ಥೆ ಅಂದ್ರೆ ನೀವು ನೋಡ್ತಾ ಹೋಗ್ತೀರ. ನೋಡಿ, ನಾವು ಅರ್ಜಿ ಕೊಡ್ಬೇಕಾದ್ರು ಕೂಡ ಏನಾಯ್ತು ಪ್ರಾಬ್ಲಮ್ ಅಂತ ನಿಮ್ಗೆ ಹೇಳ್ತೀನಿ. ಎಷ್ಟು ಪ್ರಾಬ್ಲಮ್ ಇದಾವೆ ಅಂದ್ರೆ ನೋಡಿ, ಈ ರೀತಿ ಅರ್ಜಿಗಳನ್ನೆಲ್ಲ ಕೊಡ್ಬೇಕಾದ್ರು ಕೂಡ ನೋಡಿ, ಇಲ್ಲಿ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ಮತ್ತೆ ಮಾನ್ಯ ಶಾಸಕರುಗಳು ಅವರಿಗೆ ಈ ರೀತಿ ಅರ್ಜಿಗಳು ಕೊಡ್ತಾ ಹೋಗ್ತೀವಿ. ಈ ಅರ್ಜಿ ಹಾಕ್ಬೇಕಾದ್ರು ಕೂಡ ನೋಡಿ, ನವೀನ ST ಏನಾಗುತ್ತೆ ಅಂದ್ರೆ ನಾನ್ ಗ್ರಾಮ ಪಂಚಾಯತಿಯಿಂದ ಸೀಲು ಸೈನ್ ಹಾಕಿ ಅರ್ಜಿ ಕೊಡ್ರಿ ಅಂದ್ರೆ ಕೂಡ ನಮ್ಮಲ್ಲಿ ಅಧಿಕಾರಿಗಳು ಇಲ್ಲ, ಆಗಲ್ಲ, ಅದಾಗಲ್ಲ, ಈಗಲ್ಲ ಅಂತ ಅಂತಾರೆ. ಅಲ್ಲ, ಇನ್ನೇನು ಗ್ರಾಮ ಪಂಚಾಯತಿ ಇರೋದು ಅಂತ ಕೂಡ ನಾನು ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಇಲ್ಲ, ನಮಗೆ ಒತ್ತಡ ಇದೆ ರೀ, ಆಗಲ್ಲ, ಮನೆ ಇದನ್ನೆಲ್ಲ ನಮ್ಮ ಮೊಬೈಲ್ ಟೈಪ್ ಮಾಡೋದು, ಮತ್ತೆ ನಮ್ಮ ಇವರಿಗೆ ಡಾಟಾ ಎಂಟ್ರಿ ಆಪರೇಟರ್ಗಳು ಇರ್ತಾರಲ್ಲ ಅವರಿಗೆ ಹಾಕೋದು. ಆಯ್ತು, ಹಾಳಾಗೋಗ್ಲಿ, ನನ್ನ ಹೆಸರಲ್ಲೇ ಕೊಡ್ರಿ ಅಂತೇಳಿ ಸದಸ್ಯನ ಹೆಸರಲ್ಲೇ ತಗೊಳ್ಳೋದು. ಕೊನೆಗೆ ಅದನ್ನು ನಿಮಗೆ ತನ್ನೋಬೇಡ ಅಂತೇಳಿ ಏನು ರಿಜಿಸ್ಟರ್ ಪೋಸ್ಟ್ ಆಗಿ ಅಕ್ನಾಲಜ್ಮೆಂಟ್ ಅಲ್ಲಿ ನಾನೇ ತಗೊಳ್ಳೋದು. ಒಂದಿಷ್ಟು ಸರ್ಕಸ್ ನಡೀತವೆ. ಯಾಕೆ ಸರ್ಕಸ್ ಅಂತ ಹೇಳ್ತೀನಿ. ಇದು ನೋಡಿ, ಇದಾದ್ಮೇಲೆ ಏಕೀಕೃತ ಸಾರ್ವಜನಿಕ ಕುಂದುಕೊರತೆ ಇಲ್ಲಿಗೆ ಎಲ್ಲಿಗಾರ ಹಾಕಿರೋ ಕೂಡ ಇದೆಷ್ಟು ದೊಡ್ಡ ಮಟ್ಟದಲ್ಲಿ ಏನು ಫ್ರಾಡ್ ಅಂತ ಹೇಳೋಣ, ಏನಂತ ಹೇಳೋಣ ಗೊತ್ತಾಗ್ತಿಲ್ಲ ನನಗೆ. ಎಷ್ಟು ಲಕ್ಷ ಜನ ಇದು ಕೆಲಸ ಮಾಡ್ತಾರೆ, ಕಂಪ್ಯೂಟರ್ ಇಟ್ಕೊಂಡು ಆಪರೇಟರ್ಗಳು. ಆಯ್ತಾ, ಪಂಪ್ ಹಾಕಿಲ್ಲ, ಅಲ್ಲಿ ಇನ್ನೊಂದು ಮಾಡಿಲ್ಲ, ಮತ್ತೊಂದು ಮಾಡಿಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ರೆ ಆಗಿದೆ, ಎಲ್ಲ ಆಗೋಗಿದೆ ಅಂತ ಹೇಳ್ತಾರೆ. ಒಂದ್ ದಿವಸ ಇನ್ನೇನು ಬಸ್ ಬಂದೋಗಿದೆ ಅಂತ ಹೇಳ್ತಾರೆ. ಅಲ್ಲಿ ಬಸ್ ಬಂದಿಲ್ಲ, ಇನ್ನೊಂದಾಗಿಲ್ಲ, ಎನ್ಕ್ವೈರಿ ಆಗಿಲ್ಲ. ಈ ರೀತಿ ನಡೀತಾ ಇದೆ. ಇದಕ್ಕೆ 1000 ಕೋಟಿ ನಿಮ್ದೇ ದುಡ್ಡು ಹೋಗ್ತಾ ಇದೆ. ಕೊನೆಗೆ ಬಿಡಿ, ಈಗ ಹಾಳಾಗಿದೆ ನಾನು ಹೇಳೋಣ. ಈ ಒಳ್ಳೆಗೆ ಸರಿಯಾಗಿ ಆಗ್ತಾ ಇಲ್ಲ ಅನ್ನೋದು ನಿಮ್ಗೆ ಗೊತ್ತಾಗ್ಲಿ. ಇದಾದ್ಮೇಲೆ ಒಂದಿಷ್ಟು ನಮ್ಮ ಸ್ನೇಹಿತರೆಲ್ಲ ಹೇಳ್ತಾರೆ, ರೈಲು ಕೊರೋನಾ ಟೈಮಲ್ಲಿ ಸಾರ್ವಜನಿಕವಾಗಿ ಹೇಳ್ಬೇಕು ಅಂದ್ರೆ ಸಾಕಷ್ಟು ರೈಲುಗಳನ್ನ ನಿಲ್ಲಿಸ್ಬಿಟ್ಟಿದ್ದಾರೆ, ಲೋಕಲ್ ಟ್ರೈನ್. ಅದು ಬೇಕು ಅಂತ ಕೂಡ ನಾವು ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ಅರ್ಜಿ ಕೊಡ್ತೇವೆ. ಅರ್ಜಿ ಕೊಟ್ರೆ ಏನಾಗುತ್ತೆ, ನಾವಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಗೊತ್ತಿರೋರ ಹತ್ರ ಕನೆಕ್ಟ್ ಮಾಡಿ ಕೆಲಸ ಮಾಡಿದ್ರೆ ಈ ಅರ್ಜಿನೇ ಅಲ್ಲಿಗೆ ಹೋಗಿಲ್ಲ. ಹೆಂಗ್ ಸಾಧ್ಯ ಇದೆಲ್ಲನ? ವಿಶೇಷವಾಗಿ ಯಾರು ಅವ್ರ ಕೆಲಸ ಅವ್ರು ಮಾಡ್ತಿಲ್ವಲ್ಲ ಮರ ಅಂತ ಮತ್ತೊಂದು ಹೇಳೋದು. ಸರಿ, ಅವ್ರು ಮಾಡ್ದಂಗಿದ್ರೆ ನಾವು ಮಾಡೋಣ, ಫಾಲೋ ಅಪ್ ಮಾಡೋಣ ಅಂತ ಮಾಡ್ತಾನೆ ಹೋಗ್ತೀವಿ. ಮಾಡ್ತಾ ಹೋದಾಗ ಕಲ್ಸಿಪಳ್ಳಿ ರಂಗಪ್ಪ ತಿಮ್ಮಪ್ಪ ಕಲ್ಸಿಪಳ್ಳಿಗೆ ಈಗ ಬಸ್ ಬರ್ತಾ ಇದೆ, ಡನ್, ಸಕ್ಸಸ್ ಆಗಿದೆ. ಅದಾದ್ಮೇಲೆ ಇನ್ನ ಸಾರ್ವಜನಿಕ ಶಾಲಾ ಕಾರ್ಯಕ್ರಮಗಳು ಏನಿದಾವೆ ಅವನ್ನೆಲ್ಲವನ್ನೂ ಕೂಡ ಭಾಗವಹಿಸ್ತಾ ಹೋಗ್ತೀವಿ. ಮತ್ತೆ ಎಲ್ಲಿ ಅಂಕು ಬೇಕು ಅಂತ ಜನ ಕೇಳಿದ್ರು ಶಾಲೆ ಆವರಣದಲ್ಲಿ, ಅಲ್ಲಿ ಅಂಕು ಮಾಡಸಕ್ ಹೋಗ್ತೀವಿ. ನೋಡಿ, ಎಷ್ಟು ಕಷ್ಟಪಡ್ಬೇಕು ಅಂಕು ಬರಕ್ಕೆ ಅಂದ್ರೆ ಅವ್ರು ಹಾಕಕ್ ಬಂದಂತ ಇಂಜಿನಿಯರ್ ಕೂಡ ಹಿಂಗ್ ಹಾಕಲ್ಲ, ಹಂಗ್ ಹಾಕಲ್ಲ, ಹಂಗ್ ಮಾಡಕ್ಕಲ್ಲ, ಹಿಂಗ್ ಮಾಡಕ್ಕಲ್ಲ. ಇಲ್ರಿ ಸ್ವಾಮಿ, ಇಲ್ಲಿ ಸತ್ತೋಗ್ತಾರೆ, ಮೊನ್ನೆ 2 ಆಕ್ಸಿಡೆಂಟ್ ಅದು, ಕರೆಕ್ಟ್ ಅಂಕು ಹಾಕ್ರಿ ಅಂದ್ರೆ ಹಾಕಕ್ಕಲ್ಲ ಅಂದ್ರೆ ಗುಂಡಿ PWD ಇಲಾಖೆಗೆ ಹೋಗಿ ಅರ್ಜಿ ನಾನೇ ಸ್ವತಃ ಕೈಯಾರೆ ತಗೊಂಡ್ಬಿಟ್ರೆ ಗುಂಡಿ ಮುಚ್ಚಕ್ ಬಂದಾಗ ಮಾಡ್ತೀನಿ ಬಿಡೆಯ ಅಂತ ಇಂಜಿನಿಯರ್ ಆ ಟೇಬಲ್ ಮೇಲೆ ಕ್ರಾಸ್ ಕಾಲಕ್ಕೆ ಕೂತ್ಕೊಂಡೆ ಎಂಜಾಯ್ ಮಾಡ್ತಿರೋದು ನಾನು ನೋಡ್ಬಿಟ್ಟೆ. ಅಬ್ಬಬ್ಬಬ್ಬ, ಇವ್ರಿಗೆಲ್ಲ ಲಕ್ಷಗಟ್ಟಲೆ ಸಂಬಳ ಕೊಟ್ಕೊಂಡು ಹಿಂಗ್ ಆಗ್ತೈತಲ್ಲ ಅಂತ. ಕೊನೆಗೆ ನನ್ನ ಪಾಡಿ ನಾನು ಅರ್ಜಿ ಫಾಲೋ ಅಪ್ ಮಾಡಿದೆ, MLA ಅವ್ರಿಗೆ ಹೇಳಿದೆ, ತಿಳಿಸ್ದೆ, ಮಾಡಿದೆ. ನಾನು ಮಾಡಿದೆ ಅಂತ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಇಲ್ಲಿ ಅವ್ಯವಸ್ಥೆ ಹೇಗೆ ಅಡಿಗೆ ಅಂತ ನಿಮ್ಗೆ ಗೊತ್ತಾಗಬೇಕು. ಇದನ್ನ ಹೆಂಗ್ ಸರಿ ಮಾಡೋದು ಅಂತ ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ನಿಮಗೆ. ಆದ್ರೂ ಅವೆಲ್ಲವೂ ಕೂಡ ಆದ್ವು, ಆಗದಂಗೆ ಬಿಟ್ಟಿಲ್ಲ ಯಾವುವೇ. ನಾವು ಕೊನೆಗೆ ಶಾಲೆಗಳಿಗೆ ಹೋದಾಗ ನಾವು ಏನಾಯ್ತು, ಮಕ್ಕಳ ಕುಂದುಕೊರತೆಗಳನ್ನ ಆಲಿಸಬೇಕಾಗಿತ್ತು. ಮತ್ತೆ ಅದ್ರ ನಡುವೆ ಗ್ರಾಮ ಪಂಚಾಯತಿ ಕಟ್ಟೆ ಕಾರ್ಯಕ್ರಮಗಳು ಎಲ್ಲ ಊರಲ್ಲೂ ಹೋಗಿ ಪಂಚಾಯತಿ ಕಟ್ಟೆ ಕಾರ್ಯಕ್ರಮದಲ್ಲಿ ಅಲ್ಲಿ ಹೋದಾಗ ನನಗೆ ಗೊತ್ತಾಗಿದ್ದೇನು ಅಂದ್ರೆ
ಬೇರೆ ಬೇರೆ ಸಮಸ್ಯೆಗಳು ಜನನೇ ಕನೆಕ್ಟ್ ಆಗ್ತಾ ಇಲ್ಲ, ಜನನೇ ಬರ್ತಾ ಇಲ್ಲ ಅಂತ. ಯಾಕೆ ಜನ ಕನೆಕ್ಟ್ ಆಗ್ತಾ ಇಲ್ಲ ಅಂದ್ರೆ ಗ್ರಾಮ ಪಂಚಾಯತಿ ಅಂದ್ರೆ ಕನೆಕ್ಟ್ ಆಗದಂಗೆ ಮಾಡ್ಬಿಟ್ಟಿದ್ರೆ ಇಲ್ಲಿ ಏನೂ ಸಿಗಲ್ಲ, ಏನೂ ಮಾಡಲ್ಲ ಅಂತ. ಬಡಿಮಗೊಂದು ಗ್ರಾಮ ಪಂಚಾಯತಿಗೆ ಎಷ್ಟಿದೆ ಏನಿದೆ ಅಂತ ಗೊತ್ತಾಗಲ್ಲ. ಅವಾಗ ಏನ್ ಮಾಡೋದು, ಒಂದು ವಿಶೇಷ ಗ್ರಾಮ ಸಭೆಗಳು ಇಂಥ ಸಂದರ್ಭ ಸಿಕ್ಕಾಗ ನಾನು ಎಲ್ಲದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋದೆ, ಎಷ್ಟೆಷ್ಟು ಕೋಟಿ ಅನುದಾನ ಬಂದಿತ್ತು ಅಂತ. ಉದಾಹರಣೆ ನಾನು ನಿಮಗೆ ಒಂದು ಮಾಹಿತಿ ಕೊಟ್ಬಿಡ್ತೀನಿ. ನಮ್ಮ ಗ್ರಾಮ ಪಂಚಾಯತಿಗೆ ಎಷ್ಟು ಹಣ ಬಂದಿತ್ತು ಇದು ಸೆಂಟ್ರಲ್ ಒಂದು ಸಣ್ಣದಾಗಿ ಹೇಳ್ತೀನಿ. ಅಮೃತ ಗ್ರಾಮ ಪಂಚಾಯತಿ ನಮ್ದು 700 ಗ್ರಾಮ ಪಂಚಾಯತಿಯಲ್ಲಿ ನಮ್ದು ಒಂದು ಗ್ರಾಮ ಪಂಚಾಯತಿ ಆಯ್ಕೆ ಆಯಿತು. 22ನೇ ಸಾಲಲ್ಲಿ 25 ಲಕ್ಷ ಅನುದಾನ ಬಂದಿತ್ತು, 35 ಲಕ್ಷ ಜಲ್ ಜೀವನ್ ಮಿಷನ್ ಬಂದಿತ್ತು. ಪ್ರತಿ ವರ್ಷ ನಮ್ದು 6 ಜನ ಗ್ರಾಮ ಪಂಚಾಯತಿ ಸದಸ್ಯರಿರೋದು 15 ಲಕ್ಷ ರೂಪಾಯಿ 15 ಫೈನಾನ್ಸ್ ಬರುತ್ತೆ. ಆಮೇಲೆ NREG ಒಳಗೆ 30ರಿಂದ 2 ಟೈಮ್ ಅಂದ್ರೂ 60 ಲಕ್ಷ ಹೆಚ್ಚು ಕಮ್ಮಿ ಗಿಡ ಹಾಕಿ ತೆಗೆದಿದ್ದಾರೆ. ಆ ಗಿಡಗಳೆಲ್ಲಿದ್ದಾವೋ ಇನ್ನೊಂದೆಲ್ಲಿದ್ದಾವೋ ಎಲ್ಲದೂ ಕೂಡ ಚೆಕ್ ಮಾಡ್ತಾ ಹೋದಾಗ ಇಷ್ಟೊಂದು ದುಡ್ಡು ಎಲ್ಲದೂ ಇಲ್ಲಿ ವಿಡಿಯೋ ನೋಡ್ತೀರಂತ ಬೆಂಗಳೂರು ಕೂತ್ಕೊಂಡಿದ್ರು ನೀವು, ಕರ್ನಾಟಕದ ಅಥವಾ ದೇಶದ ಯಾವ ಮೂಲೆ ಕೂತಿದ್ರು ಇಷ್ಟೊಂದು ದುಡ್ಡು ಹೋಗ್ತಾ ಇದೆ. ಮತ್ತೆ ಇಡೀ ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳಿಗೆ ಎಷ್ಟು ಅಮೌಂಟ್ ಬರುತ್ತೆ ಏನ್ ಬರುತ್ತೆ ಅಂತ ನೋಡಿದ್ರೆ, ಒಬ್ರು PDOಗೆ 70ರಿಂದ 80 ಸಾವಿರ ಸ್ಯಾಲರಿ ಕೊಡ್ಬೇಕಾಗ್ತಾರೆ. ಮತ್ತೆ ಅಲ್ಲಿ ವಾಟರ್ ಮ್ಯಾನ್ಗಳಿಗೆ 4 ಜನ ವಾಟರ್ ಮ್ಯಾನ್ ಇದ್ದಾರೆ ಅಂದ್ರೆ ಕೂಡ ಅಲ್ಲಿ ದುಡ್ಡು ಹೋಗುತ್ತೆ. 20 ಸಾವಿರ ತಲಾ ಅಂತಂದ್ರೆ ಎಷ್ಟು ಹೋಗುತ್ತೆ? ಅದು ಸಿಬ್ಬಂದಿದೇ ತೆಗಿರಿ, 1 ಲಕ್ಷ ರೂಪಾಯಿ ಒಂದು ತಿಂಗಳ ಅಮೌಂಟ್ ಆಗುತ್ತೆ ಪ್ರತಿಯೊಂದು ಸಿಬ್ಬಂದಿದು. ನಾನು ಹೇಳ್ತಾ ಇದ್ದೀನಿ ಇನ್ನೂ ಜಾಸ್ತಿನೇ ಹೋಗುತ್ತೆ. ಇದ್ರ ನಡುವೆ ಯಾಕೆ ಈ ತರ ಕೆಲಸ ಮಾಡಕ್ಕಾಗ್ತಾ ಇಲ್ಲ ಅಂತ ಗಮನಿಸಿದಾಗ ನಮ್ಮ PDO ಅವರು ಇನ್ನೊಬ್ರು ಮತ್ತೊಬ್ರು ಹೇಳಿದ್ದೇನಪ್ಪಾ ಅಂದ್ರೆ, ನಮಗೆ ಇಲ್ಲೇ ಆಯ್ತು ಒಬ್ರು ಅಕೌಂಟೆಂಟ್ ಇಲ್ಲ, ಒಬ್ರು ಸೆಕ್ರೆಟರಿ ಇಲ್ಲ, PDO ಇದಾದ ನಂತರ 1 ತಿಂಗಳಲ್ಲಿ PDOನು ಟ್ರಾನ್ಸ್ಫರ್. ಅರೆ ಇಸ್ಕ ಇದೇನು ಹಿಂಗಾಯ್ತಲ್ಲ, ಇಲ್ಲಿ ಯಾರು ತಗಂತೀವಿ ಅಂತಲೂ ಪೋಸ್ಟ್ ಬರ್ತಾ ಇಲ್ಲ, ಇನ್ನೊಂದು ಆಗ್ತಾ ಇಲ್ಲ. 900 ಪೋಸ್ಟ್ ಇಡೀ ರಾಜ್ಯದಿಂದ PDO ಖಾಲಿ ಇದ್ದಾರೆ. ಅವನ್ನೆಲ್ಲ ಯಾಕೆ ಫಿಲ್ಅಪ್ ಮಾಡ್ತಾ ಇಲ್ಲ? ಎಲ್ಲಿಂದ ಪ್ರಾಬ್ಲಮ್ ಆಗ್ತೈತೆ? ಅವ್ರಿಗೆ ಕಾರ್ಯವಾದ ಯಾಕೆ ಆಗ್ತೈತೆ ಅಧಿಕಾರಿಗಳಿಗೆ? ಕೊನೆಗೊಂದಿನ ಇದನ್ನ ಮಾಡ್ರಿ ಅದನ್ನ ಮಾಡ್ರಿ ಅಂತ ನಾನು ಅದೇನೋ ಅವರಿಗೆ ಫ್ರಸ್ಟ್ರೇಷನ್ ಮಾಡಿದೇನೋ ಗೊತ್ತಿಲ್ಲ. ನನ್ನ ಇಂಟೆನ್ಷನ್ ಅವ್ರಿಗೆ ಪಾಪ ಏನು ಮಾಡ್ಬೇಕು ಅಂತಿದ್ದಲ್ಲ, ಕೆಲಸ ಆಗ್ತಿಲ್ವಲ್ಲ ನಾನು ತುಡಿತ. ಅವಾಗ ನಾವು ಕೆಲಸ ಮಾಡಲ್ಲ ರಾಜೀನಾಮೆ ಕೊಡ್ತೀನಿ ಬಂದಿದ್ದು. ಇದೆಲ್ಲದೂ ಆಗ್ತಾ ಮಾಡ್ತಾ ಹೋದಾಗ ಅವ್ರುಗಳು ಕನೆಕ್ಟ್ ಆಗ್ತಾ ಹೋದಾಗ ಎಷ್ಟು ಬದಲಾವಣೆ ಆಗುತ್ತೆ ಅನ್ನೋದಕ್ಕೆ ನಾನು ಪ್ರತಿಯೊಂದನ್ನು ಪಾರದರ್ಶಕವಾಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ನೋಡಿ, ಉದಾಹರಣೆ ನಮ್ಮ ಆರೋಗ್ಯ ಕೇಂದ್ರ, ಅವ್ರ ಹತ್ರ ಏನ್ ಮಾಹಿತಿ ಕೊಡಿಸ್ಬೋದು ಅದನ್ನ ಕೊಡಿಸಿದ್ವು. ಅದಾದ ನಂತರ ಪೋಸ್ಟ್ ಆಫೀಸ್ ಅವ್ರ ಹತ್ರ ಏನ್ ಮಾಹಿತಿ ಕೊಡಿಸ್ಬೋದು ಅದನ್ನ ಕೊಡಿಸಿದ್ವು. ಜನಗಳಿಗೆ ಆರೋಗ್ಯ ಶಿಬಿರದ ರೀತಿ ಮಾಡಿ ಅದ್ರಲ್ಲಿ ಏನ್ ಕನೆಕ್ಟ್ ಮಾಡ್ಬೋದು ಅಲ್ಲಿ ಕನೆಕ್ಟ್ ಮಾಡ್ತಾ ಹೋದ್ರು, ಜನ ಬರ್ತಾ ಹೋದ್ರು. ಆಮೇಲೆ ಎಲ್ಲೇ ಹೋದ್ರು ನಮ್ಮ ಮೆಟೀರಿಯಲ್ ತಗೊಂಡಿದ್ದನ್ನ ನಾವು ಹಾರ್ಡ್ವೇರ್ ಏನಿದೆ ಅದ್ರ ಫೋಟೋಗಳು ಆ ಮೆಟೀರಿಯಲ್ಗಳು ಅಲ್ಲಿ ಆಗ್ತಾ ಹೋದ್ರು. ಕೊನೆಗೆ ನಾವು ಜನಗಳ ಹತ್ರ ಬರ್ತೀವಿ, ಮಕ್ಕಳ ಹತ್ರ ಬರ್ತೀವಿ, ಮಕ್ಕಳ ಗ್ರಾಮ ಸಭೆಗಳಿಗೆ ಹೋಗ್ತೀವಿ. ಮಕ್ಕಳ ಗ್ರಾಮ ಸಭೆಗೆ ಹೋದಾಗ ನಮಗೆ ಮೇಜರ್ ತಿಳಿದಂತ ವಿಷಯ ನಮ್ಮ ಮುಂದಿನ ಫ್ಯೂಚರ್, ನಮ್ಮ ಮುಂದಿನ ಭವಿಷ್ಯ ಏನಂತ ಈ ಮಕ್ಕಳ ಗ್ರಾಮ ಸಭೆಯಲ್ಲಿ ಬಹಳ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಎಲ್ಲಾ ಶಾಲೆಗಳು ರೀಸಸ್ ಯೂರಿನಲ್ಸ್ಗಳಿಲ್ಲ, ಟಾಯ್ಲೆಟ್ಗಳಿಲ್ಲ. ಇಷ್ಟು ದೊಡ್ಡ ತೆರಿಗೆ ಕಟ್ತಿರುವಂತ ದೇಶದಲ್ಲಿ ಇದೆಲ್ಲ 1 ದಿನದಲ್ಲಿ 2 ದಿನದಲ್ಲಿ ಆಗಂತದ್ದು ಇನ್ನೂ ವರ್ಷಗಟ್ಟಲೆ ಆದ್ರೂ ಆಗಿಲ್ಲ. ಇಲ್ಲಿನ STMC, ಇಲ್ಲಿನ ಸದಸ್ಯರು, ಇಲ್ಲಿನ ಮಾಸ್ಟರ್ಗಳು ಏನ್ ತೊಂದರೆ ಆಗ್ತದೆ ಅಂತ ನೋಡಿದಾಗ ಗಮನಿಸಿದಾಗ ಮಕ್ಕಳು ಹೇಳ್ತಾ ಹೋಗ್ತಾರೆ. ನಮಗೆ ಪ್ರತಿಯೊಂದು ಶಾಲೆಯಲ್ಲೂ ಕೂಡ ಮಕ್ಕಳನ್ನ ಕೇಳ್ತಾ ಹೋದಾಗ ಫಸ್ಟ್ ಅವ್ರಿಗೆ ಹೇಳಕ್ ಅಳುಕು ಇರುತ್ತೆ. ಇಲ್ಲಿ ನೋಡಿ, ಇದು ನಮ್ಮೂರಲ್ಲಿ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ಕಿತ್ತೂರಾಣಿ ಚೆನ್ನಮ್ಮ ಶಾಲೆ ಇದೆ. ಅಲ್ಲೆಲ್ಲ ಹೋದಾಗ ಮಕ್ಕಳು ಯಾರು ಬಾಯ್ಬಿಡಲ್ಲ. ಆದ್ರೆ ಆ ಅವ್ಯವಸ್ಥೆಗಳನ್ನ ನೋಡ್ತಾ ಹೋಗ್ತೀವಿ. ನೋಡ್ತಾ ಹೋದಾಗ ನೋಡ್ರಿ, ಶೌಚಾಲಯಗಳ ಪರಿಸ್ಥಿತಿಗಳು ಈ ರೀತಿ ಇದ್ವು. ಈ ರೀತಿ ಇರೋದಕ್ಕೆ ಒಂದು ಮಿಷಿನ್ ಕೊಡ್ಸಿದ್ರೆ ಏನಾಗ್ಬೋದು ಅಂತ ಹೇಳಿ ಅದಕ್ಕೊಂದಿಷ್ಟು ಯಾಕೆ ಮಾಡಕ್ಕಾಗಲ್ಲ ಅಂತ ಬಂದಾಗ ಒಂದು ವಾಶ್ ಮಾಡಕ್ ಒಂದು ಮಿಷಿನ್ ಕೊಡ್ಸ್ಬೋದಲ್ಲ, ಏನ್ ತಪ್ಪಿದೆ? ಮತ್ತೆ ಅಲ್ಲಿ ಊಟದ ಏನ್ ಸಮಸ್ಯೆ ಇದೆ? ಕೆಲವರು ಇಡ್ಲಿ ತಿನ್ನಲ್ಲ ಅಂತಿದ್ರು, ಆ ಶಾಲೆಯಲ್ಲಿ ಇಡ್ಲಿನೂ ಕೂಡ ಸರಿ ಆಯ್ತು. ಮತ್ತೆ ಈ ಪ್ರೋಟೀನ್ ಹಾಲು ಸರಿ ಇಲ್ಲ ಅಂದ್ರು, ಹಾಲಿಂದ ಕೂಡ ಚೆಕ್ ಮಾಡಿದಾಗ ಸರಿ ಆಯ್ತು. ಇನ್ನೊಂದೇನಪ್ಪಾ ಅಂದ್ರೆ, ಇಷ್ಟೆಲ್ಲ ನಮ್ಮ ಶಾಲೆಗಳಲ್ಲಿ ನಾನು ಅವರ ಪ್ರಿನ್ಸಿಪಲ್ ಹತ್ರ ಇವ್ರ ಎಲ್ಲ ಕೇಳಿದಾಗ ಮುರಿದೋಗಿರೋ ಡೋರ್ಗಳು, ಕಿತ್ತೋಗಿರೋ ಡೋರ್ಗಳು 65 ಲಕ್ಷ ಬಂದಿದೆ ಅಂದ್ರು, ಇನ್ನೂ ಕೆಲಸ ಆಗಿಲ್ಲ. ಏನ್ ಮಾಡ್ತಾ ಇದಾರೆ? ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಇದನ್ನೆಲ್ಲ ನೋಡಿ ಕೇಳಬೇಕಾದಂತ ಕೇಳಿದಾಗ ಇದನ್ನ ಸಾರ್ವಜನಿಕವಾದ ಜಾಲತಾಣದಲ್ಲಿ ಬಿಟ್ರೆ ಯಾಕೆ ಬಿಟ್ಟಿದ್ರೆ ಅನ್ನೋದು ಕೂಡ ಬಂತು. ಓಕೆ, ಬರ್ತಾ ಹೋಗ್ಲಿ, ಮಾಡ್ತಾ ಹೋಗ್ಲಿ, ನೋಡೋಣ, ನಮ್ಮ ಕೆಲಸ ನಾವು ಮಾಡ್ತಾ ಹೋಗೋಣ. ಆಮೇಲೆ ಅಲ್ಲೆಲ್ಲೋ ಪೋಸ್ಟ್ ಆಫೀಸ್ ಒಂದು ಹಾಕ್ಬೇಕು ಅಂದ್ರು ಅದನ್ನು ನಮ್ಮಲ್ಲಿ ಇದ್ದಿದ್ರಾಗ ಅಡ್ಜಸ್ಟ್ ಮಾಡುದು, ಎಲ್ಲೆಲ್ಲೋ ಮಣ್ಣು ನೋಡಿಸ್ಬೇಕು ಅದರಲ್ಲೂ ಇದ್ದಿದ್ರಾಗ ಅಡ್ಜಸ್ಟ್ ಮಾಡುದು. ದುಡ್ಡು ಇಲ್ದಂಗೆ ಏನೇನ್ ಮಾಡ್ಬೋದು ಅಂತ ನೋಡಿದಾಗ ಸಾಕಷ್ಟು ವಿಚಾರಗಳು ಬಂದ್ವು. ಸೋಷಿಯಲ್ ಆಡಿಟ್ ನಡಿಬೇಕಾದ್ರೆ ಏನೇನು ಆಡಿಟ್ ಇದೆ, ಏನೇನು ದುಡ್ಡಿದೆ, ಲೆಕ್ಕ ಇದೆ ಅನ್ನೋದನ್ನು ಕೂಡ ಲೈವ್ ಆಗಿ ಬಿಟ್ಟಿದ್ದೀವಿ. ಇದನ್ನ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ. ಮುಂಚೆ ಈ ಪರಿಸ್ಥಿತಿ ಇದ್ದಿದ್ದು ವಾಶ್ ಬೇಸಿನ್ಗಳು. ನಂತರ ಹುಡುಗರು ನೋಡ್ರಿ ಅವ್ರ ಮುಖದಲ್ಲಿ ಖುಷಿ ನೋಡ್ರಿ, ಆ ತರದ ವ್ಯವಸ್ಥೆಗಳು ಬಂದು ಬದಲಾಗ್ತಾ ಹೋಯ್ತು. ಆಮೇಲೆ ಭದ್ರಾ ಬಾಲ್ಯನ ಕಾರ್ಯಕ್ರಮಗಳು ನಮ್ಮ ಶಾಲೆಗಳಲ್ಲಿ ನಡೆದಾಗ ನಾವು ಇನ್ವಾಲ್ವ್ ಆದವು. ಹೌದು, ಏನಿದು ಬೇರೆ ಬೇರೆ ವಿಷಯಗಳಲ್ಲಿ ಇನ್ವಾಲ್ವ್ ಆಗ್ತಾ ಹೋದಾಗ ನಮಗೆ ಇನ್ನೊಂದಿಷ್ಟು ವಿಷಯಗಳು ತಿಳಿದು ನಾವು ಮಾಡ್ತಾ ಹೋಗ್ಬೋದು. ಟ್ರೈನಿಂಗ್ ಇರ್ಲಿಲ್ಲ ನನಗೆ 6 ತಿಂಗಳಲ್ಲಿ, ಬಟ್ ಬೇರೆನೆಲ್ಲ ಕೇಳ್ತಾ ಹೋದೆ. ನಾನು ಯಾರನ್ನಾದ್ರು ಕೇಳಿದ ಅಧಿಕಾರಿಗಳು 900 ರೂಪಾಯಿ PDF ಹಾಕಿದ್ನಲ್ಲ ಓದ್ಕ ಅನ್ನೋ ಲೆಕ್ಕಕ್ಕಿತ್ತು. ನಾನು ಅವಾಗ ಅನ್ಕೊಂಡು ಏನು ಯಾರು ಸಪೋರ್ಟ್ ಮಾಡ್ತಾ ಇಲ್ವಲ್ಲ ಏನು ಅಂದಾಗ ನೋಡ್ರಿ, ಸಪೋರ್ಟ್ ಅನ್ನೋದು ನಾವು ಸರಿದಾರಾಗಿದ್ದ ಎಲ್ಲ ಪ್ರಕೃತಿ ಸಮೇತ ಸಪೋರ್ಟ್ ಮಾಡುತ್ತೇನೆ. ಅದಕ್ಕೆ ಕೊನೆಗೆ ಚಾಟ್ GPT ಕೇಳಿದೀನಿ, ಜಮಿನಿ ಆಳಮೂಲ ಏನಿದೆ ಅವನು ಕೇಳಿದೀನಿ. ನಾನು ಕಸ ತರಿಸ್ಬೇಕು, ನನಗೆ ಐಡಿಯಾ ಕೊಡು ಅಂತ ಕೇಳಿದೀನಿ. ಕೊನೆಗೆ ಅವ್ರು ಹೇಳ್ತಾ ಹೋಗ್ತಾರೆ ಏನೇನು ಕುಂದು ಕೊರತೆಗಳು ಏನಿದಾವೆ ಅಂತ, ಅದು ಹೇಳ್ತಾ ಹೋಗುತ್ತೆ.
ನಾವು ಸರಿ ಮಾಡ್ತೀವಿ ಅಂದ್ರೆ ಆಲ್ಮೋಸ್ಟ್ ನಮ್ಮ ಸುತ್ತಮುತ್ತ ಇರೋ ಪ್ರಕೃತಿನೇ ನಮಗೆ ಸಪೋರ್ಟ್ ಆಗಿ ನಿಂತಿರುತ್ತೆ. ನಾವು ಮಾಡ್ತೀವಿ ಅಂತ ಹೋಗ್ಬೇಕಷ್ಟೇ. ಆಗ್ತಾ ಹೋಯ್ತು. ನಿಮಗೆ ಅದನ್ನೇ ಹೇಳ್ತಾ ಇರೋದು, ಈ ಶೌಚಾಲಯಗಳೆಲ್ಲ ಬೇರೆ ಬೇರೆ ರೀತಿ ಆಗ್ತಾ ಹೋದ್ವು. ನಿಮಗೆ ಉದಾಹರಣೆ ತೋರಿಸ್ತೀನಿ ತಗೊಳ್ಳಿ ಒಂದು. ನೋಡಿ, ಈ ಶೌಚಾಲಯಗಳಿಗೆ ಹುಡುಗರು ಸರಿಯಾಗಿ ಆಗ್ತಾ ಇರಲಿಲ್ಲ, ಅಂದ್ರೆ ಪ್ರಾಬ್ಲಮ್ ಇತ್ತು. ಅದಕ್ಕೆ ಏನ್ ಮಾಡ್ಬೋದು, ಪಕ್ಕದೂರಲ್ಲೆಲ್ಲ ಒಂದು ಶಾಲೆ ಗೇಟ್ ಹೋಯ್ತು. ಯಾರು ನನಗೆ ಹೇಳ್ತಾರ ಆ ಸಮಸ್ಯೆ ಹೌದು ಬಗೆಹರಿಸಬೇಕು ಅಂತ ಹೋದಾಗ ಈ ವಿಚಾರಗಳು ಎಲ್ಲವೂ ಕೂಡ ಬಗೆಹರಿತಾ ಹೋದ್ವು. ಮತ್ತೆ ಶಾಲೆಯಲ್ಲಿ ಕುಡಿಯೋ ನೀರಿಂದು 80,000 ಟ್ಯಾಂಕ್ ಇತ್ತು, ಸರಿಯಾಗಿ ಉಪಯೋಗಿಸ್ತಿರ್ಲಿಲ್ಲ. ಅದು ಹೊಸ ಒಂದು ಸಿಂಟೆಕ್ಸ್ ಇಡ್ಬೋದ ಇಡೋಣ, ಮತ್ತೆ ಬಳಸಕ್ ಬಂದಿಲ್ಲ. ಇವತ್ತು 2,000 ಲೀಟರ್ ಕೂಡ 350 ಜನ ವಿದ್ಯಾರ್ಥಿಗಳ ಶಾಲೆಯಲ್ಲಿ ಖರ್ಚಾಗ್ತಿದೆ. ಇದಕ್ಕೂ ಮುಂಚೆ ಅಲ್ಲಿ ಯೂರಿನ್ ಮಾಡಕ್ಕೆ ಹುಡುಗರಿಗೆ ಆಗ್ತಾ ಇರಲಿಲ್ಲ, ಕುಡಿತಿರ್ಲಿಲ್ಲ ನೀರು ಅನ್ನೋದು ಕೂಡ ಪೋಷಕರು ಬಂದು ಹೇಳ್ತಾರೆ. ಇಲ್ಲಿ ಯಾವುದೇ ಒಂದು ಪೋಸ್ಟ್ ಯಾಕೆ, SDMC ಅಂದ್ರೆ ಯಾಕೆ, ಮಾಸ್ಟರ್ ಅಂದ್ರೆ ಯಾಕೆ, ಹೆಡ್ ಮಾಸ್ಟರ್ ಅಂದ್ರೆ ಯಾಕೆ, BO ಅಂದ್ರೆ ಯಾಕೆ, ಶಿಕ್ಷಣ ಸಚಿವ ಅಂದ್ರೆ ಯಾಕೆ, ಮುಖ್ಯಮಂತ್ರಿ